ಸಂಕ್ರಾಂತಿ ಬೆನ್ನಲ್ಲೇ ಸ್ಯಾಂಡಲ್ವುಡ್ ಶಾಸ್ತ್ರಿಗೆ ಸಂಕಷ್ಟ ಎದುರಾಗಿದೆ. ಮುಂದಿನ ವಾರವೇ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಸಂಕ್ರಾಂತಿ ಬೆನ್ನಲ್ಲೇ ಸ್ಯಾಂಡಲ್ವುಡ್ ಶಾಸ್ತ್ರಿಗೆ ಸಂಕಷ್ಟ ಎದುರಾಗಿದೆ. ಮುಂದಿನ ವಾರವೇ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಸುಪ್ರೀಂನಲ್ಲಿ ಜನವರಿ 24ರಂದು ಮೇಲ್ಮನವಿ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ದರ್ಶನ್ ಸೇರಿ 6 ಮಂದಿ ಬೇಲನ್ನ ಪ್ರಶ್ನಿಸಿದ್ದಾರೆ ಪೊಲೀಸರು. 6 ಮಂದಿಯ ವಿರುದ್ಧ ರೇಣುಕಾಸ್ವಾಮಿ ಕೇಸ್ನಲ್ಲಿ ಬೇಲ್ ಪಡೆದಿದ್ದಾರೆ ಆರೋಪಿಗಳು. ಇದೀಗ ಸಂಕ್ರಾಂತಿ ಬೆನ್ನಲ್ಲೇ ಸ್ಯಾಂಡಲ್ವುಡ್ ಶಾಸ್ತ್ರಿಗೆ ಸಂಕಷ್ಟ ಇದೀಗ ಎದುರಾಗಿದೆ. ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ಕೂಡ ಬಂಧಿಸಲಾಗಿತ್ತು. ಬಂಧಿಸಿದ ನಂತರ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಅನ್ನ ಕೂಡ ಮಾಡಲಾಗಿತ್ತು. ಯಾಕಂದ್ರೆ ಒಂದೇ ಜೈಲಿನಲ್ಲಿ ಇದ್ರೆ ಜಗಳವನ್ನ ಆಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಎಂದು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಅನ್ನ ಕೂಡ ಮಾಡಲಾಗಿತ್ತು. ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆನ್ನು ನೋವಿನ ನೆಪವನ್ನ ಇಟ್ಕೊಂಡು ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದು ಆಚೆ ಬಂದಿದ್ರು. ಮೈಸೂರಿನಲ್ಲೇ ಇರಲು ಮತ್ತೆ ಅವಕಾಶವನ್ನ ಕೇಳಲಿದ್ದಾರೆ ದರ್ಶನ್ ಎನ್ನಲಾಗ್ತಾ ಇದೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ದಚ್ಚು ಪರ ಇದೀಗ ವಕೀಲರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ನಟ ದರ್ಶನ್ ರವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಮೈಸೂರಿನಲ್ಲೇ ಆಪರೇಷನ್ ಮಾಡಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ ನಟ ದರ್ಶನ್ ರವರು. ಆ ಹಿನ್ನೆಲೆಯಲ್ಲಿ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಲಿದ್ದಾರೆ ದರ್ಶನ್ ಪರ ವಕೀಲರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಬೆನ್ನು ನೋವಿನ ನೆಪವನ್ನ ಇಟ್ಕೊಂಡು ಒಂದು ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದಿದ್ರು. ನಂತರ ಜಾಮೀನಿಗೆ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಬೇಲ್ ರದ್ದು ಮಾಡುವಂತೆ ಸುಪ್ರೀಂಗೆ ಪೊಲೀಸರು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಹೈಕೋರ್ಟ್ ನೀಡಿರುವ ಜಾಮೀನನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಕೂಡ ಸಲ್ಲಿಸಿದ್ರು ಪೊಲೀಸರು. ಇದೀಗ ಡಿಸೆಂಬರ್ 13ರಂದು ಜಾಮೀನು ಮಂಜೂರು ಮಾಡಿದ್ದ ಹೈಕೋರ್ಟ್ ಈ ಎಲ್ಲ ಆರೋಪಿಗಳಿಗೆ ಜಾಮೀನನ್ನ ಮಂಜೂರು ಮಾಡಿತ್ತು. ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೋಷ್, ನಾಗರಾಜ್ ಸೇರಿದಂತೆ ಅನುಕುಮಾರ್, ಜಗದೀಶ್ ಜಾಮೀನು ರದ್ದು ಕೋರಿ ಇದೀಗ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಬೇಲ್ ರದ್ದು ಮಾಡುವಂತೆ ಸುಪ್ರೀಂಗೆ ಪೊಲೀಸರು ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ ನೀಡಿರುವ ಜಾಮೀನನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಕೂಡ ಸಲ್ಲಿಸಿದ್ರು ಪೊಲೀಸರು. 6 ಆರೋಪಿಗಳಿಗೆ ಡಿಸೆಂಬರ್ 13ರಂದು ಜಾಮೀನು ಮಂಜೂರು ಮಾಡಿತ್ತು ಹೈಕೋರ್ಟ್. 6 ಆರೋಪಿಗಳಿಗೆ ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೋಷ್, ನಾಗರಾಜ್ ಸೇರಿದಂತೆ ಇನ್ನು ಇಬ್ಬರಿಗೆ ಈಗಾಗಲೇ ಜಾಮೀನನ್ನ ಮಂಜೂರು ಕೂಡ ಮಾಡಲಾಗಿತ್ತು. ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆ ಕೂಡ ನಡೀತಾ ಇದೆ. ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿತ್ತು. ನಂತರ ದರ್ಶನ್ ಬೆನ್ನು ನೋವಿನ ನೆಪವನ್ನ ಇಟ್ಕೊಂಡು ಮಧ್ಯಂತರ ಜಾಮೀನನ್ನ ಕೂಡ ಪಡೆದುಕೊಂಡಿದ್ರು. ನಂತರ ಅವರಿಗೆ ಪರ್ಮನೆಂಟ್ ಬೇಲ್ ಕೂಡ ಈಗಾಗಲೇ ಸಿಕ್ಕಿದೆ. ಬೇಲ್ನ ನಂತರ ಹೊರಗಡೆ ಬಂದಿದ್ದಾರೆ ದರ್ಶನ್ ರವರು. ಸಂಕ್ರಾಂತಿ ಹಬ್ಬವನ್ನ ಕೂಡ ಫ್ಯಾಮಿಲಿ ಜೊತೆ ಈಗಾಗಲೇ ಆಚರಿಸಿದ್ರು. ಮೈಸೂರಿನಲ್ಲಿ 5 ದಿನಗಳ ಕಾಲ ಮೈಸೂರಿಗೆ ತೆರಳು ಅವಕಾಶವನ್ನ ಕೂಡ ನೀಡಲಾಗಿತ್ತು. ತನ್ನ ಪತ್ನಿ ಹಾಗೂ ಮಗನೊಂದಿಗೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ರವರು ತಂಗಿದ್ರು. ಜೊತೆಗೆ ಸಂಕ್ರಾಂತಿ ಹಬ್ಬವನ್ನ ಕೂಡ ಈಗಾಗಲೇ ಆಚರಿಸಿದ್ರು. ಅದಾದ ನಂತರ ಮೈಸೂರಿನಲ್ಲಿ ಈಗಾಗಲೇ ದರ್ಶನ್ ರವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರೋದ್ರಿಂದ ಅಲ್ಲೇ ಆಪರೇಷನ್ ನಡೆಸುವ ಸಾಧ್ಯತೆ ಇದೆ. ಹಾಗಾಗಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಈಗಾಗಲೇ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 13ರಂದು 6 ಜನ ಆರೋಪಿಗಳಿಗೆ ಬೇಲ್ ಕೂಡ ಮಂಜೂರು ಮಾಡಲಾಗಿತ್ತು. ಅದನ್ನ ರದ್ದು ಕೋರಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಏನು ಹೈಕೋರ್ಟ್ ಮೇಲನ್ನ ನೀಡಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ರದ್ದು ಮಾಡಬೇಕು, ಅವರಿಗೆ ಜಾಮೀನನ್ನ ಮಂಜೂರು ಮಾಡಬಾರದು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಇದೇ ತಿಂಗಳು 24ರಂದು ಆ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಲಕ್ಷ್ಮಣ್, ಪ್ರದೋಷ್, ಪವಿತ್ರ ಗೌಡ ಸೇರಿದಂತೆ ಇನ್ನೂ 3 ಜನರಿಗೆ ಅರ್ಜಿಯನ್ನ ಕೂಡ ಬೇಲನ್ನ ನೀಡಲಾಗಿತ್ತು. ಅದನ್ನ ಪ್ರಶ್ನಿಸಿ ಇದೀಗ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಇದೀಗ ಜಾಮೀನು ರದ್ದನ್ನ ಕೋರಿ ಇದೀಗ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 8 ಆರೋಪಿಯಾಗಿದ್ದಂತಹ ನಟ ದರ್ಶನ್ ಹಾಗೆ ಇನ್ನಿತರ 6 ಜನ ಯಾರು ಬೇಲನ್ನ ಪಡೆದುಕೊಂಡ್ರು. ಕಳೆದ ಬಾರಿ ಒಟ್ಟಿಗೆ ಎಲ್ಲರಿಗೂ ಕೂಡ ಹೈಕೋರ್ಟ್ ನಿಂದ ಜಾಮೀನು ಮಂಜೂರಾಯಿತು. ತದನಂತರ ಅದನ್ನ ಪ್ರಶ್ನೆಯನ್ನ ಮಾಡಿ ಸದ್ಯ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಪೊಲೀಸರು ಸಲ್ಲಿಕೆಯನ್ನ ಮಾಡಿದ್ದಾರೆ. ಅದು ಸದ್ಯ
ಜನವರಿ 24ರಂದು ವಿಚಾರಣೆಗೆ ಬರುತ್ತೆ ಎನ್ನುವಂತ ಒಂದು ವಿಚಾರ ಸದ್ಯಕ್ಕೆ ಬಯಲಾಗ್ತಾ ಇರುವಂತದ್ದು. ಏನು ಆರು ಜನ ಆರೋಪಿಗಳು ಪ್ರಭಾವಿಗಳಾಗಿದ್ರು, ಹಾಗೆ ಏಟು ಆರೋಪಿ ಆಗಿರುವಂತಹ ನಟ ದರ್ಶನ್ ಕೂಡ ಪ್ರಭಾವಿಯಾಗಿದ್ದು ಸಾಕ್ಷಿಗಳನ್ನ ತಿರುಚುವಂತಹ ಸಾಧ್ಯತೆ ಇರುತ್ತೆ ಎನ್ನುವಂತ ಒಂದು ವಿಚಾರವಾಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಜಾಮೀನನ್ನ ರದ್ದು ಮಾಡಬೇಕು, ಈ ಹಿಂದೆ ಮಧ್ಯಂತರ ಜಾಮೀನು ನೀಡಿದಂತಹ ವೇಳೆಯಲ್ಲೂ ಕೂಡ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಅದಕ್ಕೂ ಮುನ್ನ, ಅದು ವಿಚಾರಣೆಗೆ ಬರುವ ಮುನ್ನ ಅವರು ಜಾಮೀನನ್ನ ರೆಗ್ಯುಲರ್ ಬೇಲ್ ಅನ್ನ ಏನು ಪಡೆದು ಬೇಲೆ ಸಲ್ಲಿಕೆಯನ್ನ ಮಾಡಿದ್ರು. ಅದನ್ನು ಇನ್ನು ಜನವರಿ 24ಕ್ಕೆ ಅದು ವಿಚಾರಣೆಗೆ ಬರುತ್ತೆ ಎನ್ನುವಂತ ಒಂದು ವಿಚಾರವೂ ಕೂಡ ಬಯಲಾಗ್ತಾ ಇರುವಂತದ್ದು. ಜೊತೆಗೆ ವಿಚಾರಣೆಗೆ ಬಂದ್ರೆ ಒಂದ್ ವೇಳೆ ದರ್ಶನ್ ಜಾಮೀನು ಮುಂದುವರಿಯುತ್ತಾ ಅಥವಾ ಏನಾದ್ರೂ ಜಾಮೀನನ್ನು ರದ್ದು ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ತೇಜಸ್ವಿನಿ, ಓಕೆ, ಧನ್ಯವಾದ ಶರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೈಸೂರಿನಿಂದ ಬೆಂಗಳೂರಿಗೆ ನಟ ದರ್ಶನ್ ವಾಪಸ್ ಆಗ್ತಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೋರ್ಟ್ ಅನುಮತಿ ಅಂತ್ಯ ಹಿನ್ನೆಲೆ ಇವತ್ತು ದರ್ಶನ್ ರವರು ವಾಪಸ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ. ಜನವರಿ 17ರವರೆಗೆ ಫಾರ್ಮ್ ಹೌಸ್ನಲ್ಲಿ ಇರಲು ಅವಕಾಶವನ್ನ ನೀಡಲಾಗಿತ್ತು ಕೋರ್ಟ್. 5 ದಿನಗಳ ಕಾಲ ಅವಕಾಶವನ್ನ ನೀಡಿತ್ತು ಕೋರ್ಟ್. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿದ್ರು ನಟ ದರ್ಶನ್. ಫ್ಯಾಮಿಲಿಯೊಂದಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಇವತ್ತು ಮೈಸೂರಿನಿಂದ ಬೆಂಗಳೂರಿಗೆ ನಟ ದರ್ಶನ್ ವಾಪಸ್ ಆಗ್ತಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೋರ್ಟ್ ಅನುಮತಿ ಅಂತ್ಯ ಹಿನ್ನೆಲೆ ವಾಪಸ್ ಆಗ್ತಾ ಇದ್ದಾರೆ ನಟ ದರ್ಶನ್ ರವರು. ಜನವರಿ 17ರವರೆಗೆ ಫಾರ್ಮ್ ಹೌಸ್ನಲ್ಲಿ ಇರಲು ಅವಕಾಶವನ್ನ ಕೂಡ ನೀಡಲಾಗಿತ್ತು. ನಟ ದರ್ಶನ್ಗೆ ಬೇಲ್ ಸಿಕ್ಕಿದ ನಂತರ 5 ದಿನಗಳ ಕಾಲ ಕೋರ್ಟ್ ಅನುಮತಿಯನ್ನ ಕೂಡ ನೀಡಲಾಗಿತ್ತು. ಮೈಸೂರಿಗೆ ಹೋಗಲು 5 ದಿನಗಳ ಕಾಲ ಅಂದರೆ ಜನವರಿ 17ರವರೆಗೆ 5 ದಿನಗಳ ಕಾಲ ಅವಕಾಶವನ್ನ ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಫಾರ್ಮ್ ಹೌಸ್ನಲ್ಲಿ ತಂಗಿದ್ರು ನಟ ದರ್ಶನ್ ರವರು ಫ್ಯಾಮಿಲಿಯೊಂದಿಗೆ. ಈಗಾಗಲೇ ಸಂಕ್ರಾಂತಿ ಹಬ್ಬವನ್ನ ಕೂಡ ಆಚರಿಸಿದ್ದಾರೆ. ನಿನ್ನೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿಯನ್ನ ಕೂಡ ನೀಡಿದ್ರು. ಮೈಸೂರಿನಲ್ಲೇ ಇರಲು ಮತ್ತೆ ಅವಕಾಶವನ್ನ ಕೇಳಲಿದ್ದಾರೆ ನಟ ದರ್ಶನ್ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ದಚ್ಚು ಪರ ವಕೀಲರು ಚಿಂತನೆಯನ್ನ ನಡೆಸಿದ್ದಾರೆ. ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ನಟ ದರ್ಶನ್ ರವರು. ಆ ಹಿನ್ನೆಲೆಯಲ್ಲಿ ಹೀಗಾಗಿ ಮೈಸೂರಿನಲ್ಲಿ ಆಪರೇಷನ್ ಅನ್ನ ಮಾಡಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಬೆನ್ನು ನೋವಿನ ಸರ್ಜರಿಗಾಗಿ ಅನುಮತಿ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ ನಟ ದರ್ಶನ್ ರವರು. ಮತ್ತೊಂದೆಡೆ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡದಂತೆಯೂ ಕೂಡ ದಚ್ಚು ಇದೀಗ ಮನವಿಯನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸೆಲೆಬ್ರಿಟಿ ಆಗಿರೋದ್ರಿಂದ ದರ್ಶನ್ ರವರಿಗೆ ಒಂದು ಗನ್ ಲೈಸೆನ್ಸ್ ಅನ್ನ ಕೂಡ ಕೊಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಇದೀಗ ಲೈಸೆನ್ಸ್ ಅನ್ನ ರದ್ದು ಮಾಡದಂತೆ ಮನವಿಯನ್ನ ಕೂಡ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ.